ಹಾಯ್ ನಮಸ್ಕಾರ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಡೇಸ್ ಗ್ಯಾಪ್ ಕೊಟ್ಬಿಟ್ಟು ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ವ್ಲಾಗ್ ಆಗಿರುತ್ತೆ. ನಮ್ಮ ಈಗಿನ ಪರಿಸ್ಥಿತಿ, ನಮ್ಮ ಲೈಫಲ್ಲಿ ಏನೇನು ಆಗ್ತಾಯಿದೆ ಎತ್ತ ಎಲ್ಲನೂ ಹೇಳ್ತೀನಿ. ಮತ್ತು ನಮ್ಮ ಪ್ರೆಸೆಂಟ್ ಓನರ್ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೂಡ ಕೊಡ್ತೀನಿ. ಯಾವ ಥರ ಓನರ್ ಸಿಕ್ಬಿಟ್ಟಿದ್ದಾರೆ ನಮಗೆ ಅಂತ ಹೇಳ್ಬಿಟ್ಟು. ಸೊ 1 ತಿಂಗಳು ಕಂಪ್ಲೀಟ್ ಆಗಿದೆ ಈ ಮನೆಯಲ್ಲಿ ಬಂದುಬಿಟ್ಟು. 1 ತಿಂಗಳಲ್ಲಿ ನಾವು ಯಾವಾಗ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀವಿ. ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲನೂ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ತಲೆನ ತಿಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಸಹ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಲ್ಲಿದ್ವಿ. ಈ ಮನೆಯಲ್ಲಿ ಲಾಂಗ್ ಟರ್ಮ್ಗೆ ಏನಾದರೂ ಇದ್ದರೆ ನಮ್ಗೆ ಇನ್ನೂ ತಲೆ ತಿಂದುಬಿಡ್ತಾರೆ. ನಾವೇನು ಪಾಸಿಟಿವ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿಬಿಟ್ಟು ಮಾಡಬೇಕು. ಈ ಓನರ್ ಸರಿ ಇಲ್ಲ, ಇಷ್ಟು ಚಿಕ್ಕ ಚಿಕ್ಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪಿನ್ ಪಾಯಿಂಟ್ ಮಾಡೋನು ಏನು ಬೇಕಾದರೂ ಮುಂದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಕ್ಲಾರಿಟಿ ಸಿಕ್ತು ಫ್ರೆಂಡ್ಸ್. ಅದಕ್ಕೆ ನಾವು ಈ ಮನೇನ ಬೇಗನೆ ಖಾಲಿ ಮಾಡ್ತಾ ಇದ್ದೀವಿ. ನಮ್ಮಿಂದ ಅವ್ರಿಗೂ ಕೆಟ್ಟದಾಗಬಾರ್ದು, ಅವರಿಂದ ನಮಗೂ ಕೆಟ್ಟದಾಗಬಾರ್ದು. ನಾವು ಕಷ್ಟಪಟ್ಟು ದುಡಿದು ಎಲ್ಲಾದರೂ ಇರ್ಬೋದು, ಬಟ್ ಅವರು ಕೋಟಿಗಟ್ಟಲೆ ದುಡ್ಡಾಕ್ಬಿಟ್ಟು ಮನೆ ಕಟ್ಸಿದ್ದಾರೆ. ಅವ್ರಿಗೊಂದೇ ಮನೆ ಇರೋದು. ಸೊ ಅವ್ರ ಮನೇನ ಅವ್ರಿಗೆ ಬಿಟ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಈ ಮನೇನ ಖಾಲಿ ಮಾಡ್ತಾ ಇದ್ದೀವಿ. ಮನೆ ಖಾಲಿ ಮಾಡ್ತಿದ್ದೀವಿ ಅಂತ ಹೇಳೋದು ತುಂಬ ಸುಲಭವಾದ ಮಾತು, ಬಟ್ ಪ್ರಾಕ್ಟಿಕಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯೇ 1 ತಿಂಗಳು ಮುಂಚೆನೂ ನಾವು ಕಷ್ಟಪಟ್ಬಿಟ್ಟು ಈ ಮನೆಗೆ ಬಂದಿದ್ದು. ತುಂಬ ದುಡ್ಡನ್ನು ಖರ್ಚು ಮಾಡಿದ್ವಿ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಆಗಿರ್ಬೋದು, ಮತ್ತು ಈ ಮನೆಗೆ ಬಂದಮೇಲೆ AC ಇನ್ಸ್ಟಾಲೇಷನು, ಹೊಸ ವಾಟರ್ ಪ್ಯೂರಿಫೈಯರ್ ಖರೀದಿ ಮಾಡಿಬಿಟ್ಟು ಅದು ಇನ್ಸ್ಟಾಲೇಷನು, ಮತ್ತು ವೈಫೈ ಇನ್ಸ್ಟಾಲೇಷನು, ಮತ್ತು ಏನಪ್ಪ ಹೊಸ ಸ್ಟವ್ವು ಮತ್ತು ಚಿಮ್ನಿನೂ ಸಹ ಖರೀದಿ ಮಾಡಿದ್ವಿ. ಯಾಕೆಂದರೆ ಈ ಮನೇಲಿ ಚಿಮ್ನಿ ಕೊಟ್ಟಿರಲಿಲ್ಲ, ನಮ್ಮದೇ ಯೂಸ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವು ಹೊಸದಾಗಿ ಖರೀದಿ ಮಾಡಿದ್ವಿ. ಎಷ್ಟೊಂದು ದುಡ್ಡು ನಾವು ಖರ್ಚು ಮಾಡಿದ್ವಿ. ಆ ಎಲ್ಲ ದುಡ್ಡು ಖರ್ಚು ಮಾಡಿದ ಮೇಲೆ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತಾರಲ್ಲ, ಎಷ್ಟು ಬೇಜಾರಾಗುತ್ತೆ. ಅವ್ರು ಮಾಡಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ನೀವೇ ಅನಲೈಸ್ ಮಾಡಿ, ಜಡ್ಜ್ ಮಾಡಿ, ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಾವು ಈ ಮನೇನ ಚೂಸ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಫ್ರೆಂಡ್ಸ್. ಈ ಮನೆಯಲ್ಲಿ ಸೆಪ್ರೇಟ್ ಟೆಂಪಲ್ ಇದೆ ಅಂತ ಹೇಳಿಬಿಟ್ಟು ಮಾತ್ರನೇ ನಾನು ಈ ಮನೇನ ಚೂಸ್ ಮಾಡಿದ್ದು. ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸೆಪ್ರೇಟ್ ಟೆಂಪಲ್ ಇರೋ ಮನೆಗಳು ಸಿಗೋದು ತುಂಬ ಕಷ್ಟ. ಸೊ ಆ ಒಂದು ಕಾರಣದಿಂದ ಈ ಮನೆಗೆ ನಾವು ಬಂದಿದ್ದು ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ 2 ಮನೆ ಆಲ್ರೆಡಿ ನಾವು ನೋಡಿಬಿಟ್ಟಿದ್ವಿ. ಆ ಮನೆ ಓನರ್ ಅವರು ಕೂಡ ತುಂಬ ಚೆನ್ನಾಗಿದ್ದರು. ಅವ್ರ ಹತ್ರನೂ ಸಹ ನಾನು ನಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೆ. ಈ ಥರ ನಾನು ಹೋಮ್ ಮೇಕರು, ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತೀನಿ ಮನೆಯಿಂದ ಅಂತ ಹೇಳಿದಾಗ ಅವರೂ ಸಹ ಓಕೆ ಅಂತ ಹೇಳಿದರು. ಬಟ್ ಈ ಮನೆಯಲ್ಲಿ ಸೆಪ್ರೇಟ್ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು ನನಗೇನೋ ಒಂಥರ ಮ್ಯಾಗ್ನೆಟ್ ಥರ ಎಳೀತಾ ಇತ್ತು. ಸೊ ಫೈನಲಿ ನಾವು ಈ ಮನೇನ ಕನ್ಫರ್ಮ್ ಮಾಡಿದ್ವಿ. ಈ ಮನೆ ಬಂದುಬಿಟ್ಟು 3rd ಫ್ಲೋರಲ್ಲಿರೋದು. ಲಿಫ್ಟ್ ಇರೋ ಕಾರಣಕ್ಕಾಗಿ ನಾವು 3rd ಫ್ಲೋರಲ್ಲಿ ಈ ಮನೆ ಮಾಡಿರೋದು. ಫಸ್ಟ್ ಡೇ ನಮ್ಮ ಯಜಮಾನರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರ ಜೊತೆ ಈ ಮನೆಗೆ ಬಂದಾಗ ಸ್ವಲ್ಪ ಸಾಮಾನನ್ನು ಲಿಫ್ಟಲ್ಲಿಟ್ಟು ಮೇಲೆ ಬರ್ತಾಯಿದ್ರು. ಅದನ್ನು ನೋಡಿದ ನಮ್ಮ ಮನೆ ಓನರ್ ಅವರು ಲಿಫ್ಟನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಲಿಫ್ಟನ್ನ ಆಫ್ ಮಾಡಿಬಿಟ್ರು. ಆವಾಗ ನಮ್ಮ ಯಜಮಾನ್ರ ಜೊತೆ ಸ್ವಲ್ಪ ಇವ್ರದ್ದು ಡಿಸ್ಪ್ಯೂಟ್ ಆಯಿತು ಫಸ್ಟ್ ಡೇನೇ. ಮತ್ತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರ ಹತ್ರ ಬುಕ್ಕಿಂಗ್ ಮಾಡೋವಾಗ ಅವರೂ ಸಹ ಕೆಲವಷ್ಟು ಪ್ರಶ್ನೆಗಳನ್ನ ನಮ್ಮನ್ನು ಕೇಳ್ತಾರೆ. 1 BHK ಹೌಸಾ, ಇಲ್ಲಾಂದರೆ 2 BHK ಹೌಸಾ, ಇಲ್ಲಾಂದರೆ 3 BHK ಹೌಸಾ, 2 ಬೆಡ್ ಇದೆಯಾ, 1 ಬೆಡ್ ಇದೆಯಾ, ಮತ್ತು ಹೆವಿ ಸಾಮಾನು ಅಂದರೆ ಸೋಫಾ ಯಾವ ಥರ ಸೋಫಾ ಇರೋದು, ಫ್ರಿಜ್ಜು, ಅದು ಇದು ಎಲ್ಲ ಡೀಟೇಲ್ಸ್ ತಗೊತಾರೆ. ಅದಲ್ದಿರ ಯಾವ ಫ್ಲೋರಲ್ಲಿ ಮನೆ ಇರೋದು ಅದನ್ನು ಸಹ ಕೇಳ್ತಾರೆ. ಏನಾದರೂ 3rd ಫ್ಲೋರ್ 4th ಫ್ಲೋರಲ್ಲಿ ಇದ್ದರೆ ವಿತ್ ಲಿಫ್ಟ್ ಇದೆಯಾ ಇಲ್ವಾ ಅದನ್ನು ಸಹ ಕನ್ಫರ್ಮ್ ಮಾಡ್ತಾರೆ. ಸೊ ಅದೇ ರೀತಿಯೇ ನಾವೂ ಸಹ ಇವ್ರಿಗೆ ಕನ್ಫರ್ಮ್ ಮಾಡಿದ್ವಿ, ಅಂದರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಕನ್ಫರ್ಮ್ ಮಾಡಿದ್ವಿ 3rd ಫ್ಲೋರಲ್ಲಿ ಮನೆ ಇರೋದು ವಿತ್ ಲಿಫ್ಟು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಸಹ ಸ್ವಲ್ಪ ಸಾಮಾನನ್ನು ಲಿಫ್ಟಲ್ಲಿ ಇಟ್ಟು ಮೇಲೆ ಇಡ್ತಾಯಿದ್ರು. ಸೊ ಅದನ್ನು ನೋಡಿದ ನಮ್ಮ ಓನರ್ ಅವರು ಲಿಫ್ಟನ್ನು ಆಫ್ ಮಾಡಿಬಿಡ್ತಾರೆ. ಇದು ತಪ್ಪಾ ಇಲ್ಲ ಸರಿನಾ, ನೀವೇ ಕಾಮೆಂಟ್ ಮೂಲಕ ಹೇಳಿ. ಲಿಫ್ಟನ್ನು ಆಫ್ ಮಾಡಿಬಿಟ್ಟು ಇದು ಹೊಸ ಲಿಫ್ಟು, ಈ ಸಾಮಾನನ್ನು ಇಡೋದಕ್ಕೆಲ್ಲ ಇದನ್ನು ಯೂಸ್ ಮಾಡಬಾರ್ದು, ಹಂಗೆ ಹಿಂಗೆ ಅಂತ ನಮ್ಮ ಯಜಮಾನ್ರ ಜೊತೆ ಆರ್ಗ್ಯೂ ಮಾಡಿದ್ರು. ಸೊ ಒಂದು ನೆಗೆಟಿವ್ ಒಂದು ಥಾಟಿಂದನೇ ನಾವು ಈ ಮನೆ ಒಳಗಡೆ ಕಾಲಿಟ್ವಿ ಅಂತಲೇ ಹೇಳ್ಬೋದು. ನಾನು ಆವಾಗ ಲೆಟ್ ಗೋ ಮಾಡಿದೆ. ಇಟ್ಸ್ ಓಕೆ, ಹೊಸ ಮನೆ ಅಲ್ವಾ ಪಾಪ, ಹೊಸ ಲಿಫ್ಟು, ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು ಅಂತ ಹಂಗೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಲೆಟ್ ಗೋ ಮಾಡಿದೆ.
ಹೋಗ್ತಾ 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 ಏನಾಯಿತು ಅಂದರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಪ್ರತಿದಿನ ಸಂಜೆ ಆದರೆ ಸಾಕು, ಮನೆ ಹಿಂದ್ಗಡೆ ಪಾರ್ಕ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬರ್ತಾರೆ. ಸೊ ಪ್ರತಿದಿನ ಹೋಗ್ತಾ ಹೋಗ್ತಾ ಆಟ ಆಡ್ತಾ ಆಡ್ತಾ ಕೆಲವಷ್ಟು ಫ್ರೆಂಡ್ಸ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮಕ್ಕಳು ಯಾವತ್ತಾದರೂ ಆಟ ಆಡೋದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಆ ಫ್ರೆಂಡ್ಸು ಈ ಮಕ್ಕಳನ್ನ ಹುಡ್ಕೊಂಡು ಮನೆ ಹತ್ರ ಬರ್ತಾಯಿದ್ರು, ಬೆಲ್ಲನ್ನ ರಿಂಗ್ ಮಾಡ್ತಾಯಿದ್ರು. ಆವಾಗ ಆ ಓನರು ಕೆಳಗಡೆ ಕುತ್ಕೊಂಡು ನೋಡ್ತಾಯಿದ್ರು, ಅಬ್ಸರ್ವ್ ಮಾಡ್ತಾಯಿದ್ರು. ಒಂದು ದಿವಸ ಏನಾಯಿತು ಗೊತ್ತಾ, ನಮ್ಮ ಮಕ್ಕಳು ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗೋದಕ್ಕೆ ಮುಂಚೆನೇ ಅವರಿಬ್ಬರು ಫ್ರೆಂಡ್ಸೂ ಗೇಟಿಂದ ಒಳಗಡೆ ಬಂದುಬಿಟ್ರು. ಅದು ಪಾರ್ಕಿಂಗ್ ಏರಿಯಾ ಇರೋದು ಕೆಳಗಡೆ, ಅಲ್ಲಿಗೆ ಬಂದುಬಿಟ್ರು. ಅದನ್ನು ನೋಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ರು, ಈ ಥರ ನಿಮ್ಮ ಮಕ್ಕಳನ್ನ ಹುಡ್ಕಾಡ್ಕೊಂಡು ಹುಡುಗರು ಬರ್ತಾ ಇದ್ದಾರೆ, ಗೇಟ್ ಒಳಗಡೆನೂ ಸಹ ಬರ್ತಾ ಇದ್ದಾರೆ, ಗಲೀಜು ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಬಂತು. ಆಮೇಲೆ ನಮ್ಮ ಯಜಮಾನ್ರು ಸಹ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರು, ಇದು ನಮ್ಮ ಮನೆ ಓನ್ ಹೌಸ್ ಅಲ್ಲ, ಇದು ಬಾಡಿಗೆದಾರರು ನಾವು. ಮಕ್ಕಳೇನಾದರೂ ಆಟ ಆಡಬೇಕು ಅಂತ ಹೇಳಿದ್ರೆ ಅವರೇ ಪಾರ್ಕಿಗೆ ಬಂದುಬಿಡ್ತಾರೆ, ನೀವು ಇಲ್ಲಿಗೆ ಬರಬೇಡಿ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ನಮ್ಮ ಯಜಮಾನ್ರು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರು. ಆಮೇಲೆ ಮಕ್ಕಳು ಪಾಪ ಬರೋದೇ ಇಲ್ಲ. ಆ ಒಂದು ಸಿಚುಯೇಷನಲ್ಲಿ ನಾವು ಓನರ್ ಅವ್ರಿಗೂ ಸಹ ಉತ್ತರ ಕೊಡ್ಬೋದಾಗಿತ್ತು. ಆಟ ಆಡ್ಕೊಳ್ಳೋ ಮಕ್ಕಳು ಗೇಟಿಂದ ಒಳಗಡೆ ಬಂದುಬಿಟ್ರೆ ಏನಾಯಿತು ಅಂತ ಉತ್ತರ ಕೊಡ್ಬೋದಾಗಿತ್ತು. ಬಟ್ ನಾವು ಆ ಥರ ಮಾಡಿಲ್ಲ. ಓನರ್ ಅವ್ರಿಗೆ ವ್ಯಾಲ್ಯೂ ಕೊಟ್ಬಿಟ್ಟು ಅವ್ರನ್ನ ಮೇಲೆ ಕೂರಿಸಿದ್ವಿ. ಸೊ ಅವರು ಮೇಲೆ ಕೂತ್ರಿ ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೇ ಬಂದು ಕುತ್ಕೊಂಡ್ಬಿಟ್ಟು ಇನ್ನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮಾಡೋದನ್ನು ಶುರು ಮಾಡಿದ್ರು. ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಓನರ್ ಅವರು ಒಂದು ಸ್ಟೋರ್ ರೂಮು, ಒಂದು ಕಿಚನ್ನು, ಒಂದು ಬೆಡ್ರೂಮನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಫಸ್ಟ್ ಫ್ಲೋರಲ್ಲಿ ನಮ್ಮ ಥರನೇ ಒಂದು ಫ್ಲ್ಯಾಟ್ ಇದೆ, ಅಂದರೆ 2 BHK, ಒಂದು ಹಾಲು, ಕಿಚನು ಮತ್ತು ಟೆಂಪಲ್ಲು. ಸೊ ಅದೇ ಥರನೇ ಇದೆ. 2 ಮನೆಯದು ಕಸ ಎಲ್ಲನೂ ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಇಡ್ತಾಯಿದ್ರು, ಗೇಟ್ ಹತ್ರ ಇಡ್ತಾಯಿದ್ರು. ಅದೂ ಗಲೀಜಾಗಿರೋ ಓಪನ್ ಬಕೆಟಲ್ಲಿ ಹಾಕಿ ಇಡ್ತಾಯಿದ್ರು. ನಾವು ಯಾವಾಗ್ಲೂ ಕ್ವಶನ್ ಮಾಡಲಿಲ್ಲ, ಅಯ್ಯೋ ಅವ್ರ ಮನೆ ಅವ್ರದ್ದಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ. ಆಮೇಲೆ ಒಂದು 10 ದಿವಸ ಲಿಫ್ಟು ಕೆಟ್ಟೋಗಿತ್ತು ಫ್ರೆಂಡ್ಸ್. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮೇಲೆಯಿಂದ ಕೆಳಗಡೆ ಹೋಗ್ಬಿಟ್ಟು ಕಸ ಆಗೋದಕ್ಕೂ ನಮಗೂ ಕಷ್ಟ ಆಗ್ತಾಯಿತ್ತು. ಆ ಕಸ ಎತ್ಕೊಂಡು ಹೋಗೋರು ಒಂದು ದಿವಸ ಒಂದು ಟೈಮ್ಗೆ, ಇನ್ನೊಂದು ದಿವಸ ಇನ್ನೊಂದು ಟೈಮ್ಗೆ ಬರ್ತಾಯಿದ್ರು. ನಮಗೆ ಟೈಮಿಂಗೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವೂ ಸಹ ಕಸನ ಕೆಳಗಡೆ ಇಡೋದಕ್ಕೆ ಶುರು ಮಾಡಿದ್ವಿ. ಅದೂ ಕ್ಲೀನಾಗಿರೋ ಡಸ್ಟ್ಬಿನಲ್ಲಿ, ಗಾರ್ಬೇಜ್ ಬ್ಯಾಗಲ್ಲಿ ಎಲ್ಲ ಕಸನೂ ಪ್ಯಾಕ್ ಮಾಡಿಬಿಟ್ಟು ಟೈ ಮಾಡಿಬಿಟ್ಟು ಇಡ್ತಾಯಿದ್ವಿ. ಅವ್ರ ಥರ ಓಪನ್ ಆಗಿ ಇಡ್ತಾ ಇರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ಕಾಲ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ, ಅಲ್ಲಿ ಡಸ್ಟ್ಬಿನ್ ಇಡಬೇಡಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ನನಗೆ ಕೋಪ ನೆತ್ತಿಗೆ ಏರ್ತು. ಆಮೇಲೆ ನಾನು ರೇಗಾಡೋದಕ್ಕೆ ಶುರು ಮಾಡಿದೆ. ಅವ್ರದ್ದು ಮಾತ್ರ ಗಲೀಜಿರೋ ಬಕೆಟು ಅಲ್ಲಿ ಎದುರುಗಡೆ ಇಟ್ಟಿದ್ದಾರೆ, ಅದು ನಮಗೆಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಚೆನ್ನಾಗಿ ತೊಳೆದು ಗಾರ್ಬೇಜ್ ಬ್ಯಾಗಲ್ಲಿ ಇಟ್ಟಿರೋ ಕಸ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಯಾವ ಊರು ನ್ಯಾಯ ಅಂತ ಹೇಳ್ಬಿಟ್ಟು ನಾನು ಓನರ್ ಅವ್ರ ಮೇಲೆ ರೇಗಾಡಿದೆ. ಅವ್ರದ್ದು ಡಸ್ಟ್ಬಿನ್ ತೋರಿಸ್ಬಿಟ್ಟು ನಮ್ಮದು ಡಸ್ಟ್ಬಿನ್ ತೋರಿಸ್ಬಿಟ್ಟು ನಾನು ಕಂಪೇರಿಸನ್ ಮಾಡಿಸ್ದೆ. ನೀವು ವರ್ಷಕ್ಕೆ ಒಂದು ಸಲನೂ ತೊಳೆಯಲ್ಲ ಅನಿಸುತ್ತೆ, ನಾನು 2 ದಿನಕ್ಕೆ ಒಂದು ಸಲ ತೊಳಿತಾ ಇರ್ತೀನಿ ನೋಡಿ, ಎಷ್ಟು 5 ವರ್ಷದಿಂದ ಯೂಸ್ ಮಾಡಿದ್ರು ಅಷ್ಟು ಚೆನ್ನಾಗಿದೆ ನನ್ನ ಡಸ್ಟ್ಬಿನ್ ಅಂತ ಹೇಳ್ಬಿಟ್ಟು ನಾನು ರೇಗಾಡಿದೆ. ಅದಕ್ಕೆ ಅವರು, ನಾವು ನಮ್ಮ ಕಸದ ಡಬ್ಬಿನ ಎತ್ಬಿಡ್ತೀವಿ, ನೀವು ನಿಮ್ಮ ಕಸದ ಡಬ್ಬಿನ ಅಲ್ಲಿ ಇಡಬೇಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಓಕೆ ಅಂತ ಹೇಳಿದ್ರೆ, ನೀವು ಇಟ್ಟರೆ ನಾವು ಇಡ್ತೀವಿ, ನೀವು ಇಟ್ಟಿಲ್ಲ ಅಂದರೆ ನಾವು ಇಡಲ್ಲ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದೆ. ಸೊ ಅದಾದಮೇಲೆ ಗಣೇಶ ಹಬ್ಬ ಬಂತು, ಪೂಜೆಗೆಲ್ಲನೂ ರೆಡಿ ಮಾಡಿಕೊಂಡೆ. ಬಾಗಿಲ ಹತ್ರ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೂವದಲ್ಲಿ ಡೆಕೋರೇಷನ್ ಮಾಡಿದೆ. ಮತ್ತು ಬಾಗಿಲ ಮೇಲೆ ತೋರಣ ಕಟ್ಟೋದಕ್ಕೆ ಆಣಿ ಎಲ್ಲ ಹೊಡೆದಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಆಣಿನ ನಮ್ಮ ಯಜಮಾನ್ರು ಸೆಂಟ್ರಲ್ಲಿ ಹೊಡೆದ್ಬಿಟ್ಟು ಅಲ್ಲಿ ಸ್ವಲ್ಪ ಹೂವನ್ನ ನಾವು ಇಟ್ವಿ. ಅದನ್ನು ಹೋಗ್ತಾ ಬರ್ತಾ ನೋಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ, ಯಾರನ್ನ ಕೇಳಿಬಿಟ್ಟು ನೀವು ಆಣಿನ ಹೊಡೆದಿದ್ದೀರಾ, ಪರ್ಮಿಷನ್ ಕೇಳ್ದಿರಾ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ತಿದ್ದೀರಾ, ಇದು ನಮ್ಮ ಮನೆ, ನಾವು ಹೇಳ್ದಂಗೆ ನೀವಿರಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಬಿಟ್ಟು ಈ ಮನೇಲಿ ಇರಬೇಕು, ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಲ್ದಿರ ನಾನು ಮನೆ ಮುಂದೆ ಇಟ್ಟಿರೋ ರ್ಯಾಕನ್ನು ಸಹ ತೆಗೀರಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ನಮಗೆ. ನಮ್ಮ ಮನೆ ಮುಂದ್ಗಡೆ ನಾವು ರ್ಯಾಕನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ನಾವು ಇಟ್ಕೊಂಡಿದ್ದೀವಿ, ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರಿರೋದು ಫಸ್ಟ್ ಫ್ಲೋರಲ್ಲಿ, ನಾವಿರೋದು 3rd ಫ್ಲೋರಲ್ಲಿ. ನಮ್ಮ ಮನೆ ಮುಂದ್ಗಡೆ ನಾನು ಕ್ಲೀನಿಂಗ್ ಮಾಡ್ಕೊತೀನಿ, ಅದನ್ನು ಮೇಲೆಯಿಂದ ಕೆಳಗಡೆವರೆಗೂ 25 ಸ್ಟೆಪ್ಸ್ನ ನಾನು ಕ್ಲೀನ್ ಮಾಡಿಕೊಂಡು ನಾನು ನೀಟಾಗಿ ನಮ್ಮ ಮನೆ ಮುಂದ್ಗಡೆ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಇಡಬಾರ್ದು ಅಂತ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು ಫ್ರೆಂಡ್ಸ್. ಹೆಂಗೆ ಹೇಳಿದ್ರು ಗೊತ್ತಾ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮನೆ ಮುಂದ್ಗಡೆ ಸ್ಟೆಪ್ಸ್ ಮೇಲೆ ಏನು ನೀವು ಇಡೋಂಗಿಲ್ಲ, ಅದೆಲ್ಲ ನಮ್ಮದು ಪ್ರಾಪರ್ಟಿ, ನೀವು ಬಾಡಿಗೆದಾರರು, ಮನೆ ಒಳಗಡೆ ಏನಾದರೂ ಮಾಡ್ಕೊಳ್ಳಿ, ಮನೆ ಆಚೆ ಸ್ಟೆಪ್ಸ್ ಮೇಲೆ ಇಲ್ಲಾಂದರೆ ನಿಮ್ಮ ಮನೆ ಮುಂದ್ಗಡೆ ಏನಾದರೂ ಮಾಡ್ತಾಯಿದ್ರೆ ಪರ್ಮಿಷನ್ ಕೇಳಬೇಕು, ಹಂಗೆ ಹಿಂಗೆ ಅಂತ ರೋಪ್ ಹೊಡೆದ್ರು ಫ್ರೆಂಡ್ಸ್. ಅಯ್ಯೋ ಯಪ್ಪ ದೇವ್ರೆ, ಯಾರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಅಂತ ಹೇಳ್ಬಿಟ್ಟು ನಮಗೊಂದು ಕಡೆ ದುಃಖ, ಒಂದು ಕಡೆ ಕೋಪ. ಹಂಗೂ ಸಹ ಅವ್ರಿಗೆ ಉತ್ತರ ಕೊಟ್ವಿ. ದುಡ್ಡು ತಗೊಳ್ಳೋವಾಗ ನೀವೇನು ಈ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿಲ್ಲ, ಮನೆ ಒಳಗಡೆ ಮಾತ್ರ ನೀವೇನಾದರೂ ಮಾಡ್ಕೊಳ್ಳಿ, ಸ್ಟೆಪ್ಸ್ ಎಲ್ಲ ನಿಮ್ಮದಲ್ಲ. ಸೊ ಸ್ಟೆಪ್ಸ್ ಎಲ್ಲ ನಮ್ಮದಲ್ಲ ಅಂತ ಹೇಳಿದ್ರೆ ನಾನೇನು ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ವಾ.
ನಮ್ಮ ಮನೆ ಮುಂದೆ ಸ್ಟೆಪ್ಸು ಮೇಲೆ ಕೆಳಗಡೆ ಎಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಕ್ಲೀನ್ಲಿನೆಸ್ ಇಷ್ಟ. ಕ್ಲೀನ್ ಮಾಡುವಾಗೆಲ್ಲನೂ ಹೇಳಲೇ ಇಲ್ಲ, ಅಮ್ಮ ನಿಮ್ದಲ್ಲ ಸ್ಟೆಪ್ಸು, ನೀನು ಮನೆ ಒಳಗಡೆ ಕ್ಲೀನ್ ಮಾಡ್ಕೊ, ಇಲ್ಲೆಲ್ಲ ಮಾಡಬೇಡ ಅಂತ ಹೇಳ್ಬೇಕು ತಾನೆ. ಆವಾಗ ಮಾತ್ರ ಚೆನ್ನಾಗಿ ಓಡಾಡ್ತಾ ಇದ್ರಿ ಲಿಫ್ಟ್ ಕೆಟ್ಟೋಗಿರೋವಾಗ. ನಾವು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಡೆಕೋರೇಟ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆ ರ್ಯಾಕ್ನ ಅಲ್ಲಿ ಇಟ್ಟಿರೋದು. ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನಮ್ಮ ಯಜಮಾನ್ರು ಅವ್ರಿಗೆ ಹೇಳಿದ್ರು, ಆ ರ್ಯಾಕ್ ಏನಾದರೂ ಹಳೇ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಬಿಸಾಕ್ಬಿಟ್ಟು ಹೊಸದನ್ನು ತಗೊಂಡ್ಬಿಟ್ಟು ಅಲ್ಲಿ ಇಟ್ಕೊತೀವಿ ಅಂತ ಹೇಳಿದ್ರೆ, ಇಲ್ಲ ಇಡಲೇಬಾರ್ದು, ಅದು ನಿಮ್ಮ ಪ್ರಾಪರ್ಟಿ ಅಲ್ಲ ಮುಂದ್ಗಡೆ ಅಂತ ಸ್ಟ್ರಿಕ್ಟಾಗಿ ಹೇಳಿದಾಗ ನಾನು ಸ್ಟ್ರಿಕ್ಟಾಗಿ ಹೇಳಿದೆ ಅವ್ರಿಗೆ. ನಮ್ಮ ಪ್ರಾಪರ್ಟಿ ಅಲ್ದಿರ ಇರೋವಾಗ ನಾನೇನಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ. ಇವ್ರದ್ದು ಪಿಜನು ಅಂತ ಹೇಳ್ಬಿಟ್ಟು ಮೆಟ್ಲ ಮೇಲೆ ಬಿಟ್ಬಿಟ್ರು ಫ್ರೆಂಡ್ಸ್ ಒಂದು ಪಿಜನ್ನ. ಅದು ಕಕ್ಕಸೆಲ್ಲ ಮಾಡ್ತಾ ಇತ್ತು, ಮೇಲೆಯಿಂದ ಕೆಳಗಡೆವರೆಗೂ ಕಕ್ಕಸ್ ಮಾಡ್ತಾ ಇತ್ತು. ಅದನ್ನು ಕ್ಲೀನಿಂಗ್ ಮಾಡೋದಕ್ಕೂ ಯಾರೂ ಬಂದು ಮಾಡ್ತಾ ಇರಲಿಲ್ಲ. ಅದನ್ನು ಹಂಗೆ ಬಿಟ್ಬಿಟ್ರು. ನಾವೂ ಸಹ ಪಕ್ಷಿ ಅಂತ ಹೇಳ್ಬಿಟ್ಟು ಒಂಥರ ಸೇವೆ ಥರನೇ ನಾನು ಅದ್ರದ್ದು ಕಕ್ಕಸೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಯಾವಾಗ್ಲೂ ಕಂಪ್ಲೇಂಟ್ ಮಾಡಿಲ್ಲ. ಅವರು ಈ ಥರ ನಮ್ಮದು ಪ್ರಾಪರ್ಟಿ ನೀವು ಅಲ್ಲಿ ಇಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಿಮ್ಮದು ಪಿಜನ್ ಅಂತ ನೀವು ಹೇಳ್ತೀರಲ್ಲ, ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಸಾಕಬೇಕಾಗಿತ್ತು. ಬಾಡಿಗೆದಾರರ ಮನೆ ಮುಂದ್ಗಡೆ ಸ್ಟೆಪ್ಸ್ ಮುಂದೆ ಬಿಟ್ಬಿಟ್ಟು ಗಲೀಜು ಮಾಡ್ತಾಯಿದ್ರೆ ನೋಡ್ಕೊಂಡು ಓಡಾಡ್ಕೊಂಡು ಸುಮ್ಮನೆ ಇದ್ರಿ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಿರೋದು. ಹಾಗೆ ನಿಮ್ಮ ಪಿಜನ್ನ ನಮ್ಮ ಮನೆ ಮುಂದ್ಗಡೆ ಬಿಟ್ಬಿಟ್ಟು ಅದೇನಾದರೂ ಗಲೀಜು ಮಾಡ್ತಾಯಿದ್ರೆ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಬಿಟ್ಬಿಡ್ತೀನಿ ಅಂತ ನಮ್ಮ ಯಜಮಾನ್ರು ಬಾಯಿ ಮಾತಿಗೆ ಹೇಳಿರೋದು ಫ್ರೆಂಡ್ಸ್. ಒಂದು ತಿಂಗಳಿಂದ ನಾವು ಅದನ್ನು ಎತ್ಕೊಂಡೋಗಿ ಅದನ್ನು ಟಚ್ಚು ಮಾಡಿಲ್ಲ, ಎಲ್ಲೂ ಬಿಟ್ಟು ಇಲ್ಲ. ಅದು ಗಲೀಜು ಮಾಡ್ತಾರೆ, ಕ್ಲೀನ್ ಮಾಡ್ತಾಯಿದ್ವಿ. ಬಟ್ ಅವರು ನಮ್ಮ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದಕ್ಕಾಗಿ ನಮ್ಮ ಯಜಮಾನ್ರು ಆ ಥರ ಉತ್ತರ ಕೊಟ್ರ. 2 ದಿವಸ ಆದಮೇಲೆ ಕಾಲ್ ಮಾಡಿಬಿಟ್ಟು ನಮ್ಮ ಪಿಜನ್ನ ಎಲ್ಲಾದರೂ ನೋಡಿದ್ರೆ ಕಾಣಿಸ್ತಾ ಇಲ್ಲ ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಯಜಮಾನ್ರು ಆ ಥರ ಹೇಳಿದ್ದಾರೆ, ಎಲ್ಲೋ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಯ್ಯೋ ಬೇಡವೇ ಬೇಡ ಇವು ಸಾವಾಸ ಅಂತ ಹೇಳ್ಬಿಟ್ಟು ಮನೇನ ಹುಡುಕಿದ್ವಿ. ಒಂದೇ ಒಂದು ದಿನದಲ್ಲಿ ಮನೆ ಸಿಕ್ತು. 2 ದಿನದಲ್ಲಿ ನಾವು ಮನೆ ಖಾಲಿನೂ ಸಹ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ಬಿಸ್ನೆಸ್ಗೆ ಅಂತ ನಾವು ಶಾಪಿಂಗ್ ಮಾಡಿಟ್ಟಿರೋ ಸಾಮಾನೆಲ್ಲನೂ ಇಲ್ಲಿ ಇದೆ, ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀವಿ. ಒಳ್ಳೇದಾಯಿತು ಅಂತ ಅನಿಸುತ್ತೆ. ಈ ಮನೇಲಿ ಬಿಸ್ನೆಸ್ ಶುರು ಮಾಡಿಲ್ಲ, ಶುರು ಮಾಡಿದ್ಮೇಲೆ ಇನ್ ಬಿಟ್ವೀನ್ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಬೇಜಾರಾಗುತ್ತೆ ಅಲ್ವಾ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನನಗೇನೋ ಒಂಥರ ಸ್ಟ್ರಾಂಗ್ ಫೀಲಿಂಗ್ ಇದೆ ಫ್ರೆಂಡ್ಸ್. ದೇವ್ರು ನಮ್ಮ ಜೊತೆ ಇದ್ದಾರೆ ಯಾವಾಗ್ಲೂ.